ನಮಸ್ಕಾರ, ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಮತ್ತೆ ಒಂದಾಗ್ತಾರಾ ಆನಂದ್ ಪೂಜಾ? ಹೋಟೆಲ್ನಲ್ಲಿ ಒಟ್ಟಿಗೆ ಭೋಜನ ಸವಿದ ಜೋಡಿ. ಸುವರ್ಣ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಮ್ಮೆ ರಮ್ಯಾ ರಾಮಾಯಣ. ಅಡ್ವಾನ್ಸ್ ಪಡೆದು ಕೈಕೊಟ್ಟ ಲಕ್ಕಿ ಸ್ಟಾರ್. ನೀರ್ದೋಸೆ ಚಿತ್ರದಿಂದ ನಟಿಗೆ ಗೇಟ್ ಪಾಸ್. ನೀರ್ ಕೇಳೋ ನೆಪ, ಸರ ಕದ್ದು ಚೂರಿ ಹಾಕಿದ ಭೂಪ. ತಪ್ಪಿಸಿಕೊಳ್ಳಲು ಹೋಗಿ ಮಹಡಿಯಿಂದ ಬಿದ್ದ ಬೆಪ್ಪ. ಗೃಹಿಣಿ ಸ್ಥಿತಿ ಅಯ್ಯೋ ಪಾಪ. ಉದ್ಯಾನ ನಗರಿಯಲ್ಲಿ ಮಹಿಳೆಯರಿಗಿಲ್ಲ ಭಯ. ನಾರಿಯರಿಗಾಗಿ ರಸ್ತೆಗಿಳಿದಿದೆ ವಿಶೇಷ ಗಸ್ತು ವಾಹನ. ಫೋನ್ ಮಾಡಿದ್ರೆ ಫಟಾಫಟ್ ಪ್ರತ್ಯಕ್ಷವಾಗಲಿದೆ ಆ ಭಯ. ಕಾಂಕ್ರೀಟ್ ಕಾಡಿನ ನಡುವೆಯೂ ಹಸಿರು ರಾಶಿ. ಮನೆ ಮನೆಗೂ ಉಚಿತ ಸಸಿ ನೀಡೋ ದಂಪತಿ. ಇದು ಜಾನೆಟ್ ದಂಪತಿಯ ವಿಶೇಷ ಪರಿಸರ ಪ್ರೀತಿ. ನಿಶ್ಚಿತಾರ್ಥ ಮುರಿದುಕೊಂಡಿದ್ದ ಮುಂಗಾರು ಮಳೆ ಹುಡುಗಿ ಪೂಜಾ ಗಾಂಧಿ ಹಾಗೂ ಉದ್ಯಮಿ ಆನಂದ್ ಗೌಡ ಮತ್ತೆ ಒಂದಾಗ್ತಾರಾ? ಈ ಸುದ್ದಿಗೆ ಕೆಲ ದಿನಗಳ ಹಿಂದೆ ರೆಕ್ಕೆ ಪುಕ್ಕ ಬಂದಿತ್ತು. ಇದೀಗ ಇಬ್ರು ಒಟ್ಟಿಗೆ ಸುವರ್ಣ ನ್ಯೂಸ್ ಕ್ಯಾಮ್ರಾ ಕಣ್ಣಿಗೆ ಬಿದ್ದಿದ್ದಾರೆ. ಬನ್ನಿ, ಹಾಗಿದ್ರೆ ಅವರು ಎಲ್ಲಿ ಕಾಣಿಸ್ಕೊಂಡ್ರು, ಅದರ ಕಥೆ ಏನು ಅಂತ ನೋಡೋಣ. ಬಚ್ಚಿಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಎಂಥ ನೋರು ಆಸೆಯಾರು ತಂದೋರು ಈ ಪ್ರೀತಿಲ. ಮತ್ತೆ ಒಂದಾದರ ಪೂಜಾ ಗಾಂಧಿ ಹಾಗೂ ಆನಂದ್ ಗೌಡ. ಈ ದೃಶ್ಯ ನೋಡಿದ್ರೆ ಇಂಥದ್ದೊಂದು ಪ್ರಶ್ನೆ ಹುಟ್ಟುತ್ತೆ. ಇತ್ತೀಚೆಗಷ್ಟೇ ಬೇರೆ ಬೇರೆಯಾಗಿದ್ದ ಇವರಿಬ್ರು ಇವತ್ತು ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ನಲ್ಲಿ ಒಟ್ಟಿಗೆ ಕಾಣಿಸ್ಕೊಂಡ್ರು. ಸುವರ್ಣ ನ್ಯೂಸ್ ಕ್ಯಾಮೆರಾಗೆ ಸೆರೆ ಸಿಕ್ಕರು. ವಿಂಡ್ಸರ್ ಮ್ಯಾನರ್ ಪಂಚತಾರಾ ಹೋಟೆಲ್ನಲ್ಲಿ ಕುಳಿತು ಈ ಜೋಡಿ ಒಟ್ಟಿಗೆ ಊಟ ಮಾಡ್ತು. ಪಿಸು ಪಿಸು ಮಾತು, ಮಾತಿಗೊಂದು ನಗು ಇವರಿಬ್ಬರ ಒಲವಿಗೆ ಸಾಕ್ಷಿ ಹೇಳ್ತಾ ಇತ್ತು. ಆನಂದ್ ಹಾಗೂ ಪೂಜಾ ಲಂಚ್ ಮೀಟಿಂಗ್ನಲ್ಲಿ ಆಕೆಯ ತಂದೆಯೂ ಇದ್ರು. ಅಂದ್ಹಾಗೆ ನವೆಂಬರ್ 15ರಂದು ಉದ್ಯಮಿ ಆನಂದ್ ಹಾಗೂ ನಟಿ ಪೂಜಾ ಗಾಂಧಿ ನಿಶ್ಚಿತಾರ್ಥವಾಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಇವರಿಬ್ಬರ ನಡುವೆ ವೈಮನಸ್ಯ ಉಂಟಾಗಿ ಡಿಸೆಂಬರ್ 19ರಂದು ನಿಶ್ಚಿತಾರ್ಥ ಮುರಿದು ಬಿದ್ದಿತ್ತು. ಬಹಿರಂಗವಾಗಿ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡಿಕೊಂಡಿದ್ರು. ಆದ್ರೆ ಇದೀಗ ಈ ಜೋಡಿ ಮತ್ತೆ ಒಟ್ಟಿಗೆ ಹೋಟೆಲ್ನಲ್ಲಿ ಕಾಣಿಸಿಕೊಂಡಿದೆ. ಹೀಗಾಗಿ ಇಬ್ರು ಮತ್ತೆ ಒಂದಾಗುವ ಸೂಚನೆ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ನಿರ್ದೇಶಕರೊಂದಿಗೆ ಕಿರಿಕ್ ಮಾಡ್ಕೊಂಡಿದ್ರಿಂದ ರಮ್ಯಾಳಿಗೆ ನೀರ್ದೋಸೆ ತಿನ್ನೋಕೆ ಕೊಟ್ಟಿಲ್ಲ. ಆ ಚಿತ್ರದಿಂದಲೇ ಸ್ಯಾಂಡಲ್ವುಡ್ ಕ್ವೀನ್ ಲನ್ನ ಕಿತ್ತೆಸೆಯಲಾಗಿದೆ. ರಮ್ಯಾ ಸ್ಯಾಂಡಲ್ವುಡ್ನ ಈ ಕ್ವೀನ್ ನಿರ್ಮಾಪಕರೊಂದಿಗೆ ಸಾಕಷ್ಟು ಬಾರಿ ಕಿರಿಕ್ ಮಾಡಿಕೊಂಡಿರೋದು ಹೊಸದೇನೂ ಅಲ್ಲ. ಈ ಬಾರಿ ಮತ್ತದೇ ಸೇಮೋಲ್ಡ್ ಕಿರಿಕ್ನಿಂದ ಸುದ್ದಿಯಾಗಿದ್ದಾಳೆ. ನೀರ್ದೋಸೆ ಚಿತ್ರಕ್ಕೆ ಲೀಡ್ ಹೀರೋಯಿನ್ ಆಗಿ ಆಯ್ಕೆಯಾಗಿದ್ದ ರಮ್ಯಾಳನ್ನ ಈಗ ಆ ಸಿನಿಮಾದಿಂದ ಕಿತ್ತೆಸೆಯಲಾಗಿದೆ. ಇದಕ್ಕೆಲ್ಲ ಕಾರಣ ರಮ್ಯಾಳ ನಕರಾವಂತೆ. ವಿಜಯ್ ಪ್ರಸಾದ್ ಆಕ್ಷನ್ ಕಟ್ ಹೇಳ್ತಿರೋ ನೀರ್ದೋಸೆ ಚಿತ್ರಕ್ಕೆ ರಮ್ಯಾಳನ್ನ ಆಯ್ಕೆ ಮಾಡಲಾಗಿತ್ತು. ಅದಕ್ಕಾಗಿ ರಮ್ಯಾ 15 ಲಕ್ಷ ಅಡ್ವಾನ್ಸ್ ಕೂಡ ಪಡೆದಿದ್ರಂತೆ. ಆದ್ರೆ ಈಗ ಏಕಾಏಕಿ ಚಿತ್ರದಿಂದ ಹೊರ ನಡೆದಿದ್ದಾರೆ. ಹಾಗಂತ ಅವರೇ ಟ್ವೀಟ್ ಮಾಡಿದ್ದಾರೆ. ಚಿತ್ರದ ಸ್ಕ್ರಿಪ್ಟ್ ಕೇಳಿದಾಗ ಚೆನ್ನಾಗಿತ್ತು, ಆದ್ರೆ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನಿ ಅನ್ನಿಸಲಿಲ್ಲ ಅಂತ ರಮ್ಯಾ ಟ್ವೀಟ್ ಮಾಡಿದ್ದಾರೆ. ಚಿತ್ರದಿಂದ ರಮ್ಯಾ ಹೊರನಡೆದಿದ್ದನ್ನ ನಿರ್ದೇಶಕ ವಿಜಯ್ ಪ್ರಸಾದ್ ಖಚಿತಪಡಿಸಿದ್ದಾರೆ. ಮೊದಲಿಗೆ 48 ಲಕ್ಷ ಸಂಭಾವನೆ ಕೇಳಿದ್ದ ರಮ್ಯಾ ಈಗ ಅಡ್ವಾನ್ಸ್ ಪಡೆದು ಹೊರಬಂದಿರೋದು ನಿರ್ಮಾಪಕ ಸುಧೀ ಕಣ್ಣು ಕೆಂಪಾಗಿಸಿದೆ. ಹಾಗಿದ್ರೂ ರಮ್ಯಾ ಇಲ್ಲದೆಯೂ ನೀರ್ದೋಸೆಯನ್ನ ಒಯ್ಯಲು ನಿರ್ಧರಿಸಿದ್ದಾರೆ. ಇದೇ ವೇಳೆ ನೀರ್ದೋಸೆ ಚಿತ್ರದಿಂದ ರಮ್ಯಾ ಹೊರನಡೆದಿರುವ ಬಗ್ಗೆ ಚಿತ್ರದ ನಾಯಕ ಜಗ್ಗೇಶ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ ಜಗ್ಗೇಶ್, ನಾಯಕಿಯರಿಂದಲೇ ಸಿನಿಮಾ ಓಡೋ ಕಾಲ ಮಾಲಾಶ್ರೀಗೆ ಮುಗಿದು ಹೋಯಿತು. ತಮ್ಮ ವೃತ್ತಿ ಜೀವನದಲ್ಲಿ 100ಕ್ಕೂ ಹೆಚ್ಚು ನಾಯಕಿಯರ ಜೊತೆ ನಟಿಸಿದ್ದೇನೆ ಅಂತ ಹೇಳಿದ್ದಾರೆ.
ಒಟ್ಟಾರೆ ರಮ್ಯಾ ಬಿಲ್ಕುಲ್ ನನಗೆ ನೀರ್ ದೋಸೆ ಬೇಡ ಅಂದಿದ್ದಾರೆ. ಹಾಗಾದ್ರೆ ಅವರಿಗೆ ಕಾಮತ್ ಹೋಟೆಲ್ನ ಮಸಾಲೆ ದೋಸೆ ಬೇಕೇನೋ ಅಂತ ಗಾಂಧಿನಗರದ ಮಂದಿ ಮಾತಾಡ್ಕೊಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಅವನು ಕಿಲಾಡಿ ಕಳ್ಳ, ನೀರ್ ಕೇಳೋಕೆ ಬಂದವನು ಕೈ ಚಳಕ ತೋರಿಸಿದ್ದ. ಇನ್ನೇನು ಚಿನ್ನದ ಸರದೊಂದಿಗೆ ಎಸ್ಕೇಪ್ ಆಗ್ಬೇಕು. ಅಷ್ಟರಲ್ಲಿ ಆತನ ಗ್ರಹಚಾರ ಕೆಟ್ಟ ಹೋಗಿತ್ತು. ಆ ಬಳಿಕ ಅವನು ಸೀದಾ ಹೋಗಿ ಸೇರಿದ್ದು ಮಾವನ ಮನೆಗೆ. ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಇವನು ತಂಗರಸನ್. ಇವನೊಬ್ಬ ಖತರ್ನಾಕ್ ಕಳ್ಳ. ಮಾಡಬಾರದ ಕೆಲಸ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ. ಇವತ್ತು ಬೆಳ್ಳಂಬೆಳಗ್ಗೆ ಅಮೃತಹಳ್ಳಿಯಲ್ಲಿರೋ ಒಂಟಿ ಮಹಿಳೆ ಸುಮಿತ್ರಾ ಅನ್ನೂರ ಮನೆಗೆ ನುಗ್ಗಿದ್ದ. ನೀರು ಕೇಳೋ ನೆಪದಲ್ಲಿ ಮಹಿಳೆಯ ಕತ್ತಿನಲ್ಲಿದ್ದ ಚಿನ್ನದ ಸರಕ್ಕೆ ಕೈ ಹಾಕಿದ್ದ. ಇದನ್ನ ಪ್ರತಿರೋಧಿಸಿದ ಸುಮಿತ್ರಾಗೆ ಚಾಕುವಿನಿಂದ ಇರಿದ. ಮಹಿಳೆಯರ ಚೀರಾಟದಿಂದ ಎಚ್ಚೆತ್ತ ಸ್ಥಳೀಯರು ತಂಗರಸನ್ ಹಿಡಿಯೋಕೆ ಹೋದಾಗ ಆಯತಪ್ಪಿ ಮಹಡಿ ಮೇಲಿಂದ ಕೆಳಗೆ ಬಿದ್ದುಬಿಟ್ಟಿದ್ದಾನೆ. ನನ್ನ ಮಗ ಫೋನ್ ಮಾಡಿದೆ, ಈ ಥರ ಆಗ್ಬಿಟ್ಟಿದೆ ಅಂತ ಹತ್ಕೊಂಡು. ಆಗ ನಾನು ಓಡಿ ಬಂದೆ. ಓಡಿ ಬರೋಷ್ಟೊತ್ತಿಗೆ ಅಲ್ಲಿ ಎತ್ಕೊಂಬತ್ತಾ ಹಂಗೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡಿಬಿಟ್ಟು ಇಲ್ಲಿಗೆ ಬಂದೆ ಅಷ್ಟೇ. ಅದು ಕೊಲಂಬೇಶದಲ್ಲಿ. ಇನ್ನು ಅಮೃತಹಳ್ಳಿಯಲ್ಲಿ ನಡೆದಿರೋ ಈ ಕಳ್ಳತನ ಯತ್ನ ಪ್ರಕರಣ ಈ ಭಾಗದ ಜನರನ್ನ ಬೆಚ್ಚಿ ಬೀಳಿಸಿದೆ. 11:30 ಟೈಮಲ್ಲಿ ಜೋರಾಗಿ ಹೆಂಗಸರು ಕಿರ್ಚೋದು ಕೇಳಿಸ್ತು. ತುಂಬ ಕಿರ್ಚಾಡ್ತಾಯಿದ್ರು. ಆವಾಗ ನಾನೇನು ಮಾಡಿದೆ, ಇದನ್ನೆಲ್ಲ ಯಾರು ಕಿರ್ಚ್ತಾ ಇದ್ದಾರೆ, ಮೇಲಿನ ಮನೆ ಹುಡುಗಿನ ಅಂತ ನೋಡಿದೆ, ಅವರಿಲ್ಲ. ಹಿಂದ್ಗಡೆ ನೋಡಿದೆ, ಯಾರೂ ಇರಲಿಲ್ಲ. ಆಮೇಲೆ ತಾಳು ಅಂತ ಕೆಳಕ್ಕೆ ಇಳಿದು ಬಂದರೆ ಇಲ್ಲಿಗೆ ಬಂದೆ, ಇವ್ರ ಮನೆಯಿಂದ ಶಬ್ದ ಬರ್ತಾಯಿತ್ತು. ಚಾಕು ಇರಿತದಿಂದಾಗಿ ತೀವ್ರವಾಗಿ ಗಾಯಗೊಂಡಿರುವ ಸುಮಿತ್ರಾಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಒಟ್ಟಾರೆ ಕದಿಯೋಕೆ ಬಂದ ಕಳ್ಳ ಮೈಕೈ ಮುರಿದುಕೊಂಡು ಮಾವನ ಮನೆ ಸೇರೋಕೆ ಮುಂಚೆ ಆಸ್ಪತ್ರೆ ಸೇರಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ದತ್ತರಾಜ್ ಪಡ್ಕೋಣೆ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.